ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಸೊ ತಮ್ಲೈನ್ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು ವಿಷಯ ಏನು ಅಂತ ಅಂದ್ಬಿಟ್ಟು. ಸುಮಾ ಗೌಡ್ರ ಮನೆಯವರು ಏನಿಲ್ಲ ಅನ್ನೋ ಸುದ್ದಿ ಗೊತ್ತಾಯಿತು. ಸೊ ತುಂಬಾ ಮನಸ್ಸಿಗೆ ಬೇಜಾರಾಗ್ತಾಯಿದೆ. ಇವರ ಸಬ್ಸ್ಕ್ರೈಬರ್ಸ್ ಕೂಡ ನಾನು ಇದು ನೋಡಿದ ತಕ್ಷಣ ತುಂಬಾ ಶಾಕ್ ಆಗೋಯಿತು. ಸೊ ಕ್ಯಾನ್ಸರ್ ಅನ್ನೋದು ಗೊತ್ತಿತ್ತು, ಬಟ್ ಇಷ್ಟು ಬೇಗ ಇವರಿಗೆ ಸಾವಾಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ತುಂಬ ಅಂದರೆ ತುಂಬಾ ಬೇಜಾರಾಗ್ತಾಯಿದೆ. ಸೊ ಇವರು ಅಂದರೆ ಸ್ವಾತಿ ಅಕ್ಕನೂ ಸಹ ಅವರು ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ರು. ಅವರು ಅಷ್ಟೇ ಸುಹಾಸ್ ಮತ್ತು ಅವರಿಬ್ಬರಿಗಿಂತನೂ ಅಪ್ಪ ಅಂತೂ ಸಖತ್ತಾಗಿ ನೋಡ್ಕೊತಾ ಇದ್ರು, ತುಂಬ ಚೆನ್ನಾಗೇ ನೋಡ್ಕೊತಾ ಇದ್ರು ಅಂತ ಹೇಳ್ಬೋದು. ಸೊ ಅವ್ರನ್ನೆಲ್ಲ ಬಿಟ್ಟು ಇವತ್ತು ಹೊರಟಿದ್ದಾರೆ. ತುಂಬ ಮನಸ್ಸಿಗಂತೂ ತುಂಬಾ ಬೇಜಾರಾಗ್ತಾಯಿದೆ. ಇದು ಕೇಳೋದಕ್ಕೇ ಆಗಲಿಲ್ಲ. ನಾನು ಜಸ್ಟ್ ಈಗಷ್ಟೇ ನೋಡಿದೆ. ಸೊ ಇನ್ಫಾರ್ಮೇಷನ್ ಕೊಡೋಣ ಅನ್ನೋ ಒಂದು ಕಾರಣಕ್ಕೋಸ್ಕರ ಕ್ಲಿಪ್ಪಿಂಗ್ಸ್ ಒಂದು ಸ್ವಲ್ಪ ತೊಗೊಂಡು ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ಬ್ಲೆಸ್ ಮಾಡಿ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡ್ಕೊಂಬರ್ತಾಯಿದ್ರು ವೀಡಿಯೋಸ್ ಎಲ್ಲನೂ. ಸೊ ನಾನು ದೊಡ್ಡ ಫ್ಯಾನ್ ಅಂತಲೇ ಹೇಳ್ಬೋದು. ಒಂದು ವೀಡಿಯೋಸು ಸಹ ನಾನು ಮಿಸ್ ಮಾಡದೆ ನೋಡ್ತಾ ಇದ್ದೆ ಇವ್ರ ವೀಡಿಯೋಸ್ ಎಲ್ಲನೂ. ತುಂಬ ಚೆನ್ನಾಗಿ ಮಾಡ್ಕೊಂಬರ್ತಾಯಿದ್ರು. ಬಟ್ ಇತ್ತೀಚೆಗೆ ಅವ್ರಿಗೇನೋ ಮೂಗಲ್ಲಿ ಸ್ವಲ್ಪ ಗೆಡ್ಡೆ ಇದೆ, ಅದೊಂದು ಸ್ವಲ್ಪ ತೆಗಿಬೇಕು ಅಂತ ಅಂದ್ಬಿಟ್ಟು ಆಪ್ರೇಷನ್ ಏನೋ ಮಾಡಿಸಿ, ಆಗ ಆಪ್ರೇಷನ್ ಮಾಡಿಸಿದ ಮೇಲೆ ಅವ್ರಿಗೆ ಕ್ಯಾನ್ಸರ್ಗೆ ತಿರುಗಿದೆ. ಕ್ಯಾನ್ಸರ್ ಆಗಿ ಮತ್ತು ಟ್ರೀಟ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಸ್ತಾಯಿದ್ರು. ಬಟ್ ಏನಾಯಿತೋ ಏನೋ ಗೊತ್ತಿಲ್ಲ. ಟ್ರೀಟ್ಮೆಂಟ್ ಏನೋ ಅವ್ರಿಗೆ ಅಂದರೆ ಅಡ್ಜಸ್ಟ್ ಆಯಿತೋ ಏನೋ ಗೊತ್ತಿಲ್ಲ. ಬಟ್ ಪಾಪ ಇವತ್ತು ತುಂಬಾ ಬೇಜಾರಾಗ್ತದೆ ಹೇಳೋದಕ್ಕೇ. ನಿಜ ನನಗೆ ನಂಬೋದಕ್ಕೆ ಆಗ್ತಾಯಿಲ್ಲ. ಸೊ ಏನೂ ಮಾಡೋದಕ್ಕಾಗಲ್ಲ. ಇರೋಷ್ಟು ದಿನ ಆದರೂ ಖುಷಿಯಾಗಿದ್ದು ಹೋಗಬೇಕು. ಯಾರೇ ಆಗಲಿ, ಸಾವು ಅನ್ನೋದು ಹೇಳಿ ಕೇಳಿ ಬರಲ್ಲಲ್ಲ. ಸೊ ತುಂಬ ಬೇಜಾರಿಂದನೇ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಕೇಳಿ ನಾನು ನಿಜವಾಗ್ಲೂ ನಂಬೋದಕ್ಕಂತೂ ಆಗ್ತಾಯಿಲ್ಲ. ಸೊ ಸ್ವಾತಿ ಅಕ್ಕ ಅವ್ರದ್ದು ಪೋಸ್ಟ್ ನೋಡಿ, ಈಗಷ್ಟೇ ಪೋಸ್ಟ್ ನೋಡಿದ ತಕ್ಷಣ ನಾನು ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಷ್ಟೇ. ಪಾಪ ತುಂಬ ಚಿಕ್ಕ ವಯಸ್ಸು, ಅಂದರೆ ಒಂದು 40 ಇಯರ್ಸ್ ಆಗಿದೆ ಅಂತ ಅಂದ್ಕೊಳ್ತೀನಿ ಏನೋ ನಾನು. ಜಸ್ಟ್ ಅದು ಮೂಗಲ್ಲಿ ಅದು ಗೆಡ್ಡೆ ತೆಗ್ಸೋದಕ್ಕೆ ಅಂತ ಹೋಗಿ ಪಾಪ ಅವ್ರಿಗೆ ಈ ಥರ ಎಲ್ಲ ಆಗ್ಬಿಟ್ಟಿದೆ. ಪಾಪ ಪ್ರೆಗ್ನೆಂಟ್ ಬೇರೆ ಸೊಸೆ. ತುಂಬಾ ಬೇಜಾರಾಗ್ತಾಯಿದೆ. ಅವರು ಸುಹಾಸು ಸಹ ತುಂಬಾ ಚೆನ್ನಾಗಿ ನೋಡ್ತಾಯಿದ್ರು. ಇಬ್ಬರಿಗಿಂತನೂ ಇವರು ಸ್ವಾತಿ ತುಂಬ ಚೆನ್ನಾಗಿ ನೋಡ್ಕೊತಾಯಿದ್ರು. ಅಂದರೆ ಚಿಕ್ಕ ಮಗುನ ಇಟ್ಕೊಂಡು ಇಲ್ಲ ಅಮ್ಮ ಮನೆ ಕಡೆ ಇವ್ರ ಮನೆ ಕಡೆ ತುಂಬಾ ಚೆನ್ನಾಗಿ ನೋಡ್ಕೊತಾಯಿದ್ರು. ಆದ್ರೂ ಪಾಪ ಅಲ್ವಾ, ಪಾಪ ಅಪ್ಪ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು. ಅದು ಹಿಂಗೆ ಅವರು ಇದನ್ನೆಲ್ಲ ಹಿಂಗೆ ಇದು ನಿಭಾಯಿಸ್ತಾರೋ ಏನೋ, ನಿಜವಾಗ್ಲೂ ಆ ದೇವರೇ ಅವ್ರಿಗೆಲ್ಲನೂ ಧೈರ್ಯ ಕೊಟ್ಟಿದ್ದು, ಧೈರ್ಯ ತುಂಬಬೇಕು ಅವ್ರುಗಳಿಗೆಲ್ಲನೂ. ಪಾಪ ತುಂಬಾ ಕಷ್ಟಪಟ್ಟಿದ್ದಾರೆ. ಆ ಥರ ಕ್ಯಾನ್ಸರ್ ಇದ್ರೂ ತುಂಬ ಕಷ್ಟಪಟ್ಟು ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿದ್ದಾರೆ. ಆದ್ರೂ ಪಾಪ ಅವರಿಂದ ಉಳಿಸ್ಕೊಳ್ಳೋದಕ್ಕಾಗಿಲ್ಲ, ಅದೊಂದು ಬೇಜಾರು. ಈ ಕ್ಯಾನ್ಸರ್ ಇದೆ ಅಂತ ಅಂದ್ಬಿಟ್ಟು ಯಾವುದೇ ಥರ ಅವರು ನಿರ್ಲಕ್ಷ್ಯ ಮಾಡಲಿಲ್ಲ. ಎಲ್ಲ ಥರ ಟ್ರೀಟ್ಮೆಂಟು ಕೊಡಿಸಿದ್ದಾರೆ. ಸೊ ನಾನು ಜಸ್ಟ್ ಅವರು ಟ್ರೀಟ್ಮೆಂಟ್ಗೆ ಸಾರಿ ಹಾಸ್ಪಿಟಲ್ಗೆ ಅಂತ ಹೋಗಿದ್ರಲ್ಲ, ಸೊ ಆ ವೀಡಿಯೋಸ್ ಎಲ್ಲ ನಾನು ಮಿಸ್ ಮಾಡದೆ ನೋಡಿದ್ದೀನಿ. ಪ್ರತಿಯೊಂದು ವೀಡಿಯೋಸ್ಗೂ ಕಮೆಂಟ್ ಮಾಡಿ ಸಜೆಷನ್ಸ್ ಎಲ್ಲ ನನಗೆ ಗೊತ್ತಿರೋ ಸಜೆಷನ್ಸ್ ಎಲ್ಲ ನಾನು ಹೇಳ್ತಿದ್ದೆ. ಸೊ ಆದ್ರೂ ಏನು ಮಾಡೋದಕ್ಕಾಗಲ್ಲ. ಅವರು ಪಾಪ ಎಲ್ಲ ಬಿಟ್ಟು ಭೂಮಿನೇ ಬಿಟ್ಟು ಹೊರಟಿದ್ದಾರೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ, ತುಂಬಾ ಬೇಜಾರಾಗುತ್ತೆ ನಿಜವಾಗ್ಲೂ. ಅವ್ರ ಮುಖದಲ್ಲಿ ಕಳೆ ನೋಡಿರ್ಬೋದು. ಬಟ್ ಇತ್ತೀಚೆಗೆ ಒಂದು ವರ್ಷದಿಂದ ಈಚೆಗೆ ಪಾಪ ಅವ್ರ ಲೈಫೇ ಚೇಂಜ್ ಆಗಿಬಿಡ್ತು ಅಂತಲೇ ಹೇಳ್ಬೋದು. ತುಂಬ ಕಷ್ಟಪಟ್ಟು ಜಸ್ಟ್ ಮೂಗಲ್ಲಿ ಒಂದು ಸ್ವಲ್ಪ ಬ್ಲಡ್ ಬರ್ತಾಯಿದೆ ಅಂತಂದ್ಬಿಟ್ಟು ಹಾಸ್ಪಿಟ್ಲಿಗೆ ಹೋದ್ರು. ಹಾಸ್ಪಿಟ್ಲಿಗೆ ಹೋಗಿದ್ದಕ್ಕೆ ಅದು ಗೆಡ್ಡೆ ಇದೆ, ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರು. ಆಪ್ರೇಷನ್ ಮಾಡಿದ್ದಾದಮೇಲೆ ಹಾಗೇ ಅದು ಕ್ಯಾನ್ಸರ್ಗೆ ತಿರುಗ್ತು. ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತಗೋತಾಯಿದ್ರು. ಮತ್ತು ಈ ಕಡೆ ಗಂಟ್ಲ ಹತ್ರ ಒಂದು ಸ್ವಲ್ಪ ಗಡ್ಡೆ ಆಗಿದೆ, ಅದು ತೆಗೆಸ್ಬೇಕು ಅಂತ ಹೇಳ್ತಾಯಿದ್ರು. ಅದಕ್ಕೂ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು. ಪಾಪ ಇವಾಗ ನೋಡಿದ್ರೆ ಈ ಥರ ಆಗಿಬಿಟ್ಟಿದೆ. ಪಾಪ ಅಲ್ವಾ. ಸ್ವಾತಿಗಂತೂ ತುಂಬಾ ಧೈರ್ಯ ಹೇಳೋರು ಇರಬೇಕು ಜೊತೆಯಲ್ಲಿ. ಸೊ ಪಾಪ ಇನ್ನು ಸುಮಾ ಗೌಡ್ರ ಮನೆಯವರು ಇನ್ನಿಲ್ಲ ಅಂತ ಹೇಳೋದಕ್ಕೆ ತುಂಬಾ ಬೇಜಾರಾಗುತ್ತೆ. ಇಷ್ಟು ಬೇಗ ಇವ್ರಿಗೆ ಸಾವು ಬರಬಾರ್ದಾಗಿತ್ತು.